ಹಾಯ್ ಹಲೋ ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮೈಸೂರಿನಲ್ಲಿ ನಡೀತಾ ಇರುವಂತಹ ಮಾವು ಮತ್ತು ಹಲಸಿನ ಮೇಳಕ್ಕೆ ನಾನು ನನ್ನ ಫ್ಯಾಮಿಲಿ ಇವತ್ತು ಹೋಗಿದ್ವಿ. ಇದು ಎಲ್ಲಪ್ಪ ನಡೀತಾ ಇದೆ ಅಂದರೆ ಕುವೆಂಪು ನಗರದ ಬಂದಂತಮ್ಮ ಕಾಳಮ್ಮ ಚೌಟ್ರಿಯಲ್ಲಿ ನಡೀತಾ ಇತ್ತು. ಅದು ಇವತ್ತೇ ಲಾಸ್ಟು ಅಂತ ಗೊತ್ತಾಗಿ ನಾನು ಮೊದಲು ಹೋಗಲೇಬೇಕು ಅಂತ ಭೇಟಿ ಕೊಟ್ಟೆ. ನೋಡ್ತಾ ಇರ್ಬೋದು ತರಾವರಿ ಮಾವಿನ ಹಣ್ಣನ್ನ ನಾವು ನೋಡಿದ್ವಿ. ನಂತರ ಇಲ್ಲಿ ಫುಲ್ಲು ಶಾಪಿಂಗ್ನ ಏರ್ಪಡಿಸಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಇದನ್ನೆಲ್ಲ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ಅದೆಲ್ಲ ಮೂಮೆಂಟ್ಸ್ ಎಲ್ಲ ಎಷ್ಟು ಸೂಪರಾಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ಇವೆಲ್ಲ ಪಕ್ಕದಲ್ಲೇ ಆರ್ಗ್ಯಾನಿಕ್ ಬೆಲ್ಲ ಅಂತ ಮಾರ್ತಾಯಿದ್ರು, ಅದಂತೂ ತುಂಬ ಚೆನ್ನಾಗಿತ್ತು. ನಾವು ಪರ್ಚೇಸ್ ಮಾಡಿದ್ವಿ. ಆನಂತರ ಚೌಟ್ರಿ ಒಳಗೆ ನಾವು ಎಂಟ್ರಿ ಕೊಡ್ತಾ ಇದ್ದಾಗೆ ನೋಡಿ ಎಷ್ಟು ಚೆನ್ನಾಗಿ ತರಾವರಿ ಸೇಲ್ಸ್ನ ಇಟ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ನನ್ನ ಮಗಳಂತೂ ಫಸ್ಟ್ ಹೋಗಿದೆ ಜ್ಯುವೆಲರ್ಸ್ ಹತ್ರ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಂದೊಂದೂ ಸೂಪರಾಗಿತ್ತು. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಯೋಚನೆ ಮಾಡೋ ಅಷ್ಟು ತುಂಬ ಚೆನ್ನಾಗಿತ್ತು. ಅಲ್ಲಂತೂ ರೇಷ್ಮೆ ಸೀರೆಗಳು ಪ್ರತಿಯೊಂದೂ ಇತ್ತು. ನಂತರ ಇಲ್ಲಿ ರೀಯೂಸಬಲ್ ಬುಕ್ನ ನೋಡಿದೆ. ನನ್ನ ಮಕ್ಕಳಿಗೆ ಇದು ಯೂಸ್ ಆಗ್ಬೋದು ಅಂತ ಅದನ್ನು ಪರ್ಚೇಸ್ ಮಾಡೋಣ ಅಂತ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಂತರ ಅಲ್ಲಿ ನಮ್ಮ ಮನೆಯಲ್ಲಿ ಬೆಳೆಸುವಂತಹ ಗಿಡಗಳಿಗೆ ಬೇಕಾಗಿರುವಂತಹ ಬೀಜಗಳು ಕೂಡ ಅಲ್ಲಿ ಸಿಗ್ತಾಯಿತ್ತು. ನೋಡ್ತಾ ಇರ್ಬೋದು. ನಾನು ಹೂವಿನ ಬೀಜಗಳನ್ನ ಪರ್ಚೇಸ್ ಮಾಡಿದೆ. ಇದೆಲ್ಲ ಕ್ರಿಸ್ಟಲ್ ರಿಯಲ್ ಕ್ರಿಸ್ಟಲ್ಸ್ ಅಂತ ಹೇಳಿದ್ರು. ಇದನ್ನು ನೋಡಿದೆ, ಇದ್ರ ಬಗ್ಗೆನೂ ನಾನು ತಿಳ್ಕೊಂಡೆ. ಆನಂತರ ನಾವು ಕೆಳಗೆ ಬಂದಾಗ ಮತ್ತೆ ಚಾಟ್ಸ್ ಅಂತೆ ತಿನ್ನೋದೆಲ್ಲ ನೋಡಿದ್ರು ನನ್ನ ಮಕ್ಕಳು. ಎಕ್ಸ್ಪೆಷಲಿ ಈ ಸ್ಟಾಲಲ್ಲಿ ಹಾಟ್ ಚಾಕ್ಲೇಟ್ ಸಾಸ್ನ ನನ್ನ ಮಕ್ಕಳು ತುಂಬ ಅಂದರೆ ತುಂಬ ಇಷ್ಟಪಟ್ಟರು. ನೋಡ್ತಾ ಇರ್ಬೋದು, ಇಬ್ಬರು ಶೇರ್ ಮಾಡ್ಕೊಂಡು ತಿಂದರು. ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿ ಅದನ್ನು ಇಬ್ಬರು ಶೇರ್ ಮಾಡ್ಕೊಂಡು ತಿಂದರು. ನಾವು ಎಲ್ಲೇ ಹೋದ್ರೂ ಕಬ್ಬಿನ ಜ್ಯೂಸ್ ಅಂತೂ ನೋಡಿದ್ರೆ ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ. ಅದನ್ನು ತಗೊಂಡು ಮಕ್ಕಳು ಕುಡಿದ್ರು, ನಾವು ಕುಡಿದ್ವಿ. ನಂತರ ಎಲ್ಲ ನಮ್ಮ ಮಾವಿನ ಹಣ್ಣು ಯಾವ್ಯಾವ ಜಾತಿ ಇದೆ ಅಂತ ಹೇಳಿ ಪರ್ಚೇಸ್ ಮಾಡಿಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಫ್ರೆಂಡ್ಸ್, ಈ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ವಿಡಿಯೋವರೆಗೂ ಟೇಕ್ ಕೇರ್, ಬಾಯ್.